ಯಾವಾಗಲೂ ಇರ್ತೈತೆ. ಇಲ್ಲ ಇನ್ನು ತಮ್ಮವರು ನನಗೆ ಭಾಳ ಕ್ಲೋಸು ಹೇಳಿದ್ದಾರೆ. ಯಾರು ವೆಂಕಟೇಶ? ಹೌದಾ ಸರ್? ವಾಕಿಂಗ್ ಅವನು ಅಂದರೆ ಅವರು ಇವರೆಲ್ಲ ಒಂದು ಟೀಮ್ ಏನಂದ್ರೆ ಟೈಮ್ ಪೂರ ಟೀಮು ಅಲ್ಲೆಲ್ಲಿ ಕೆಲಸ ಮಾಡಿದೆಲ್ಲ ಟೀಮ್ ಜಾಯಿಂಟ್ ಆಗೈತಿ. ಅಲ್ಲ ಎಲ್ಲ ಒಳ್ಳೊಳ್ಳೆ ಸಂಸ್ಥೆಗಳನ್ನು ಕಟ್ಟಿ ಅದನ್ನ ಡೆವಲಪ್ ಮಾಡಿ ಇವರು ಹೆಸರು ಸುವರ್ಣ ದೇವಣ್ಣ ಎಲ್ಲ ಮಾಹಿತಿ ತಗೊಂಡ್ವಿ. ಗಡೆಗೆಲ್ಲ ಒಂದು ಲಕ್ಷ್ಮಣ ಎಲ್ಲ ಮಾಹಿತಿ ಕೊಟ್ಟ. ಒಂದು ಮಾಹಿತಿ ಇರಲ್ಲ ಸರ್, ಅಲ್ಲಿ ಹೇಳ್ತೀನಿ ಸರ್. ಸ್ಪೆಷಲ್ ಆಗಿದ್ರು ಸರ್ ದೇಸಾಯಿ ಸರ್ ಅಂತ ನಮ್ಮ ಡಿಸ್ಟ್ರಿಬ್ಯೂಷನ್ ಎಲ್ಲ ನಿಮ್ಮೂರವರು. ನಮ್ಮ ಜಿಲ್ಲೆ ಕೊಪ್ಪಳ ಸರ್. ಗಂಗಾವತಿ ಗಂಗಾವತಿಯಲ್ಲಿ ಪ್ರಾಪರ್ ಯಾರು ನಮ್ಮ ಕಡೆ ಗೊತ್ತು, ಈಶಾಣ್ಯ ಗೊತ್ತು. ಈಶಾಣ್ ಮೊನ್ನೆ ಮಾತಾಡೋದು. ನಿಜಪ್ಪ ಗಂಗಾವತಿ ನಮ್ದು ಹಳೆ ತಾಲೂಕು. ಈಗ ನಾನು MLA ಆದ್ಮೇಲೆ ಫಸ್ಟ್ಗೆ ಯಾವಾಗಾದ್ರೆ ಅವಾಗ ನಾವು ತಾಲೂಕು ಬದಲಾವಣೆ ಮಾಡಿದ್ವಿ. ಗಂಗಾವತಿ ಬಿಟ್ಟು ಹೊರಗಡೆ ಬಂದ್ವಿ. ಇದು ಗಂಗಾವತಿ ಇತ್ತು, ಈಗ ಕನಗಿರಿ. ನಮ್ಮಲ್ಲಿ 2 ತಾಲೂಕು. ಇಲ್ಲ ನಾನಿದ್ದಂತೆ ಜಿಲ್ಲಾ ಬದಲಾವಣೆ, ಇದು ತಾಲೂಕು ಬದಲಾವಣೆ ಮಾಡಿದ್ದು ನಾನಿದ್ದ. ಆರಾಮಿದ್ದೀನಿ. ಈ ಗಂಗಾವತಿ ಪರ್ಫೆಕ್ಟ್ ಆಗ್ತದೆ. ಯಾರ ಮನಿ ಅಂತಾನೆ ಹೇಳಬೇಕಾಗಿಲ್ಲ. ಯಾರ ಮನಿ ಯಾರ ಫ್ಯಾಮಿಲಿ ಅಂತಾನು ಹೇಳಬೇಕಾಗಿಲ್ಲ. ನನಗೆ ಯಾರ ಫ್ಯಾಮಿಲಿ ಅದೇ ಕೇಳವಿದ್ದೆ. ಈಗ ನೀನು ತಂದೆ ಅವ್ರ ಬ್ರದರು ಎಲ್ಲರೂ ಅವ್ರು ಗಂಗಾವತಿಗೆ ಇರ್ತಾರೆ. ಲ್ಯಾಂಡ್ ಎಲ್ಲ ನನ್ನ ಕ್ಷೇತ್ರದಾಗ ಇರ್ತೈತೆ. ಕನಗಿರಿ ಹತ್ರ ಲ್ಯಾಂಡ್ ಎಲ್ಲ ಇರೋದು ನನ್ನ ಕ್ಷೇತ್ರದಾಗ, ಮನೆ ಇರೋದು ಗಂಗಾವತಿ. ನಾವು ಮೊದಲು ಗಂಗಾವತಿ ತಾಲೂಕಿನಾಗ ಇದ್ದೀವಿ. ನಾವು ತಾಲೂಕು ಚೇಂಜ್ ಮಾಡ್ಕೊಂಡ್ವಿ. ಕಾಟಿಗೆ ಕನಗಿರಿ. ನಾನು MLA ಆದ್ಮೇಲೆ ಚೇಂಜ್ ಮಾಡಿದ್ವಿ. ತಾಲೂಕು ಡಿವೈಡ್ ಮಾಡಿದ್ವಿ 2 ತಾಲೂಕು. ಸರ್ ಒಂಚೂರು ಕ್ಲಿಯರ್ ಮಾಡಿ ಸರ್. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ನೀವು ಕೂಡ ಈ ಒಂದು ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗುವಂತಹ ಸಂದರ್ಭದಲ್ಲಿ ಭಾಗವಹಿಸಿದಿರಿ. ನಮ್ಮ ಗ್ಯಾರಂಟಿ ನ್ಯೂಸ್ಗೆ ನಿಮ್ಮ ಕಡೆಯಿಂದ ವಿಶಸ್ ಏನು ಹೇಳಕ್ಕೆ ಬಯಸ್ತೀರಿ? ಅದೇ ರೀತಿಯಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಹುಮ್ಮಸ್ ಕೂಡ ಜಾಸ್ತಿ ಆಗಿದೆ ನಮಗೆ. ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಒಳ್ಳೆಯದಾಗಲಿ. ಮತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ಲಿ ಭಾಳಷ್ಟು ಅನುಭವಸ್ಥರು ಈ ಚಾನಲ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಚಾನಲ್ನಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಈ ಒಂದು ಹೊಸ ಚಾನಲನ್ನು ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ನನಗೆ ಭಾಳ ಖುಷಿ ಏನು ಅಂದರೆ, ಬೇರೆ ಬೇರೆ ಚಾನಲ್ಗಳಿಗೆ ಕೆಲಸವನ್ನು ಮಾಡಿ ಅನುಭವ ಇದ್ದವರು ಈ ಚಾನಲಿಗೆ ಬಂದಿರೋದ್ರಿಂದ ಇಲ್ಲ ಒಂದು ಕಡೆ ತುಳಿತಕ್ಕೊಳಗಾದಂಥವ್ರಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತೆ ಗ್ಯಾರಂಟಿ ಚಾನಲ್ ಅಂತ ನಾನು 100ಕ್ಕೆ 100 ಭರವಸೆಯನ್ನು ಇಟ್ಕೊಂಡಿದ್ದೀನಿ. ಮತ್ತು ಅದರ ಜೊತೆಗೆ ಒಂದು ಚಾನಲ್ ಆಗಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರೆ ಈ ರಾಜ್ಯದ ಜನರಿಗೆ ಒಳ್ಳೆಯದಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಭಾಳಷ್ಟು ಚಾನಲ್ಗಳನ್ನು ನೋಡಿದ್ದೀನಿ. ಆದರೆ ಆ ಚಾನಲ್ಗಳು ಜನರ ಕೆಲಸಕ್ಕೆ ಮಾಡುವಂಥದ್ದು, ಸರ್ಕಾರಕ್ಕೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡೋದು, ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಅದರ ಜೊತೆಗೆ ಈ ಚಾನಲ್ನಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಈ ಚಾನಲ್ ಯಶಸ್ವಿಯಾಗಿ ಜನರ ಧ್ವನಿಯಾಗಿ ಕೆಲಸವನ್ನು ಮಾಡಲಿ ಅಂತ ವಿನಂತಿಯನ್ನು ಮಾಡ್ಕೊತೀನಿ. ಎಸ್, ಯಾವಾಗಲೂ ಇರುತ್ತೆ ಸರ್.